ನೀವು ಹೇಗೆ ಎಲೆಕ್ಟ್ರಿಕ್ ಬೈಕ್ ತಗೊಬೇಕು ಅಂತ ಯೋಚನೆ ಮಾಡಿದ್ರಿ? ಸರ್, ಮೊದಲನೇದಾಗಿ ಎಲ್ರಿಗೂ ಅನ್ಸ್ಬೇಕು, ಯಾಕಂದ್ರೆ ನಮ್ಮ ಭಾರತದ ಎಲ್ಲ ಪ್ರಜೆಗಳು ಎಲ್ಲರೂ ಇವಿ ಕಡೆ ಮುಖ ಮಾಡಿದ್ರೆ ಒಂದು ಜಾಗತಿಕ ತಾಪವನ್ನು ಕಡಿಮೆ ಮಾಡೋದು. ಈ ಬೈಕ್ ನ ಖರೀದಿ ಮಾಡ್ಬೇಕಾದ್ರೆ ಅಥವಾ ಆಯ್ಕೆ ಮಾಡ್ಬೇಕಾದ್ರೆ ಒಂದು ನನಗೆ ಪೂರ್ತಿ ಅರ್ಥ ಆಯ್ತು, ಒಂದು ನಿಮ್ಗಿರುವಂತ ಪರಿಸರ ಕಾಳಜಿ. ಎರಡನೇದಾಗಿ ಈಗ ಸ್ಕೂಟರ್ಗಳಿದಾವೆ ಹೌದು. ಅಲ್ವಾ, ಯಾವ ಹೆಚ್ಚು ಚಾಲ್ತಿಯಲ್ಲಿದಾವೆ, ಆದ್ರೆ ನೀವು ಬೈಕ್ ತಗೊಂಡಿದ್ದೀರಾ, ಅದು ವಿಶೇಷ. ಈಗ ಸ್ಕೂಟೀಸು ನಾನು ನೋಡಿದ ಪ್ರಕಾರ ಅಪ್ ಟು ಟಿಲ್ ಒಂದು 100 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ ನಾನು ನೋಡಿರೋದು. ನಾನು ನೋಡಿದ ಪ್ರಕಾರ. ಬಟ್ ಇದು IDC ರೇಂಜ್ ಬಂದು 175 140 ಪಕ್ಕ ಕೊಡುತ್ತೆ. ನೀವು ಬೇರೆ ಕಂಪ್ನಿ ನೋಡಿರ್ಬೋದು, ಸ್ಕೂಟೀಸ್ ಆಗ್ಲಿ ಏನೇ ಆಗ್ಲಿ 1,70,000 ಎಕ್ಸ್ಟ್ರಾ ಪ್ರೈಸ್, ಸ್ವಲ್ಪ ಅದಕ್ಕಿಂತ ಆಡ್ ಮಾಡಿ ಜಾಸ್ತಿ ಪ್ರೈಸ್ ಇದೆ. ಸ್ಕೂಟೀಸ್ ಅಷ್ಟು ಪ್ರೈಸ್ ಇದ್ದಾಗ, ರೇಂಜು ಅಷ್ಟು ಕಡಿಮೆ ಇದ್ದಾಗ, ಇದು ಪ್ರೈಸ್ ನೋಡಿದ್ರೆ ಅರೌಂಡ್ 1.5 ಅಲ್ಲೇ ಸಿಗುತ್ತೆ, ರೇಂಜು ಜಾಸ್ತಿ ಕೊಡುತ್ತೆ. ಬೆನಿಫಿಟ್ ಅಲ್ವಾ? ಈಗ ನೀವು ಹೇಳಿದ್ರಿ 140 ಕಿಲೋಮೀಟರ್ ಇದು ಓಡುತ್ತೆ ಅಂತೇಳಿ. ಸೊ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ? ನಿಮಗೆ 140 ಅವಶ್ಯಕತೆ ಇದೆಯಾ ಅಥವಾ ಹೇಗೆ ಯೋಚನೆ ಮಾಡಿದ್ರಿ? ನಮ್ ವಿಲೇಜ್ ಕಡೆಗೆ ಹೋಗೋದಿಕ್ಕೆ ಅರೌಂಡ್ 75 150 ಅಷ್ಟೇ, 150 ಆರಾಮಾಗಿ ಹೋಗ್ಬೋದು. ಬಟ್ ಬರ್ಬೇಕಾದ್ರೆ ಚಾರ್ಜಿಂಗ್ ಹಾಕೊಂಡ್ ಬರ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ನಾವು ನಾರ್ಮಲಿ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡೋದು ನಿಯರ್ ಬೈ ಬೆಂಗಳೂರಲ್ಲಿ ಅರೌಂಡ್ ವಿತಿನ್ 100 ಕಿಲೋಮೀಟರ್ಸ್ ಮಾಡ್ತೀವಿ. ನಾರ್ಮಲ್ ಡೇ ಟು ಡೇ ಲೈಫ್ ಅಲ್ಲಿ ಅಷ್ಟ್ ಮಾತ್ರ ಓಡಾಡ್ಕೊಬಹುದು. ಅಷ್ಟ್ ಮಾತ್ರ ಓಡಾಡ್ಕೊಂತ ಇರ್ಬೇಕಾದ್ರೆ ನಾವು CO2 ಎಮಿಷನ್ ಕಡಿಮೆ ಮಾಡ್ಬೋದಲ್ಲ. ಕರೆಕ್ಟ್.